ಡಾಲಾಯತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಈದ್ಗಾ ಕಮಿಟಿಯಿಂದ ಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯದ ಸಾಮೂಹಿಕ ವಿವಾಹ. ಪೀರ್ ಸಾಬ್ ಕೌತಾಳ್. ಬೆಟಗೇರಿ ಈದ್ಗಾ ಕಮಿಟಿ ವತಿಯಿಂದ ಇದೇ ಮೊದಲ ಬಾರಿಗೆ ಸೆಪ್ಟೆಂಬರ್ 16ರಂದು ಮುಸ್ಲಿಂ ಸಮುದಾಯದ ಸಾಮೂಹಿಕ ಉಚಿತ ವಿವಾಹ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಈ ವಿವಾಹ ಕಾರ್ಯಕ್ರಮವು ಪ್ರತಿ ವರ್ಷ ಜರುಗಿಸಲಾಗುವುದು ಎಂದು ಈದ್ಗಾ ಕಮಿಟಿ ಅಧ್ಯಕ್ಷ ಪೀರ್ ಸಾಬ್ ಕೌತಾಳ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮೂಹಿಕ ವಿವಾಹದಲ್ಲಿ ಹೆಸರು ನೋಂದಾಯಿಸಲು ಸೆಪ್ಟೆಂಬರ್ 1 ಕೊನೆಯ ದಿನವಾಗಿರುತ್ತದೆ. ಮುಸ್ಲಿಂ ಬಾಂಧವರು ಯಾವುದೇ ಜಿಲ್ಲೆಯವರಾಗಿರಲಿ ಎಲ್ಲರಿಗೂ ಅವಕಾಶ ಇದ್ದು ಸ್ಥಳೀಯ ಕಮಿಟಿಯಿಂದ ದಫ್ತಾರ್ ಬರೆಸಿಕೊಂಡು ಬರಬೇಕು. ಸಾಮೂಹಿಕ ವಿವಾಹಕ್ಕೆ ನಮ್ಮ ಕಮಿಟಿಯಿಂದ ಯಾವುದೇ ರೀತಿಯ ಹಣ ಬಳಕೆ ಮಾಡಲಾಗದು. ಕೇವಲ ನನ್ನ ಸ್ವಂತ ಹಣದಲ್ಲಿ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಿರುವುದಾಗಿ ಪೀರ್ ಸಾಬ್ ಕೌತಾಳ್ ಅವರು ಹೇಳಿದರು. ಹೆಸರು ನೋಂದಾಯಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅನ್ವರ್ ಇಟಿ 9483606009, ಸಲಾಂ ಬಳ್ಳಾರಿ 8660222309, ಮಹಮ್ಮದ್ ಶಾಲ್ಗಾರ್ 9900675623, ಬಾಬುಲಾಲ್ ನಾರಾಯಣ್ ಕೇರಿ 9945727432, ರೆಹಮತುಲ್ಲಾ ಹೊಂಬಾಳ್ 9449329029 ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಫಿ ನವಲಗುಂದ್, ಅಬ್ದುಲ್ ಸಲಾಂ ಬಳ್ಳಾರಿ, ಎಂಆರ್ ಡಾಲಾಯತ್, ಅನ್ವರ್ ಇಟಿ, ಹಾಜಿ ಫತ್ತೇನವರ್, ಶಬ್ಬೀರ್ ಇರ್ಕಲ್, ಬಾಬುಲಾಲ್ ನಾರಾಯಣ್ ಕೇರಿ, ಅಬ್ದುಲ್ ಸಾಬ್ ಬೇಲೇರಿ, ಕಾಸಿಂ ಸಾಬ್ ಹವಾಲ್ದಾರ್, ಚೌಕತ್ ಅಲಿ ಹೊಸಳ್ಳಿ, ಫಕ್ರು ಸಾಬ್, ಎಂಎಂ ಮಾಳೆಕೊಪ್ಪ, ಫಯಾಜ್ ನಾರಾಯಣ್ ಕೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ನಾವಲ್ಲಿ ಉಚಿತ ಸಾಮೂಹಿಕ ಸರ್ವಧರ್ಮದ ವಿವಾಹಗಳನ್ನು 5 ವರ್ಷದಿಂದ ನಾವು ಮಾಡ್ಕೊಂತ ಬಂದೀವಿ. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇತ್ತು. ತಮ್ಮೆಲ್ಲ ಸಹಾಯ ಸಹಕಾರದಿಂದ ಅವು 5 ವರ್ಷದಿಂದ ಮಾಡಿದಿರೋ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೆದವಂತಂದು ನಾನು ತಮ್ಮನ್ನು ಸಾಕ್ಷಿ ಇಟ್ಟು ನಾನು ಭಾವಿಸ್ಕೊತೀನಿ. ದಿನಾಂಕ 16/9/2024 ಸೋಮವಾರ ದಿವಸ ಬೆಟಗೇರಿ ಈದ್ಗಾ ಕಮಿಟಿಯ ವತಿಯಿಂದ ಉಚಿತ ಸಾಮೂಹಿಕ ಮುಸ್ಲಿಂ ಧರ್ಮದ ವಿವಾಹಗಳನ್ನು ಆಚರಿಸಬೇಕಂತಂದು ನಾವೆಲ್ಲ ಕಮಿಟಿಯವರು ನಿರ್ಧಾರ ಮಾಡಿವಿ. ಆ ಪ್ರಕಾರ ದಿನಾಂಕ 16/9/2024 ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಇರುವ ನಿಮಿತ್ತ ಇನ್ಮೇಲಿಂದ ನಮ್ಮ ಕಮಿಟಿಯಿಂದ ಪ್ರತಿ ವರ್ಷನೂ ನಾವು ಆಚರಣೆ ಮಾಡ್ಬೇಕನ್ನುವಂಥ ಒಂದು ನಿರ್ಧಾರ ನಾವು ಮಾಡಿದ್ವಿ. ಅದಕ್ಕೆ ತಾವು ಇದನ್ನು ಹೆಚ್ಚಿನ ಒಂದು ಒತ್ತು ಕೊಟ್ಟ ವಿಷಯಕ್ಕೆ ಎಲ್ಲ ನಿಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಎಲ್ಲರಿಗೆ ಗದಗ ಜಿಲ್ಲಾದ್ಯಂತ ಇದನ್ನು ಎಲ್ಲರಿಗೂ ತಲುಪಿಸುವಂಥ ಕೆಲಸ ತಾವು ಮಾಡ್ಬೇಕನ್ನುವಂಥ ಮಾತನ್ನು ಹೇಳ್ಕೊಂತ ಉಚಿತ ಸಾಮೂಹಿಕ ವಿವಾಹ ಅವರು ನಮ್ಗೆ ಏನೂ ಕೊಡಂಗಿಲ್ಲ. ಎಲ್ಲ ಬಟ್ಟೆ, ಬರೀ ಬಂಗಾರ, ತಾಳಿ, ಕಾಲುಂಗ್ರ, ಎಷ್ಟೋ ಜನ ಅವರು ಬರಲಿ ಬೀಗರು ಲಗ್ನಕ್ಕೆ, ಅದೆಲ್ಲದೂ ನಾವು ಊಟದ ವ್ಯವಸ್ಥಾನ ಮಾಡಿರ್ತೀವಿ. ಇನ್ಮೇಲೆ ನಾವು ಪ್ರತಿ ವರ್ಷ ಇದನ್ನು ಈ ವರ್ಷ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಪ್ರತಿ ವರ್ಷ ಮಾಡ್ಕೊಂತ ಹೋಗ್ಬೇಕಂತಂದು ನಾವು ನಿರ್ಣಯ ಮಾಡಿವಿ. ಆ ಪ್ರಕಾರ ತಾವೆಲ್ಲ ಇದನ್ನು ಹೆಚ್ಚು ಜನರಿಗೆ ತಲುಪುವಂಗೆ ನೀವು ತಾವು ಪ್ರಯತ್ನ ಮಾಡಿ ಇದನ್ನು ಯಶಸ್ವಿಗೊಳಿಸ್ಬೇಕಂತಂದು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಹೆಸರು ಲಾಟ್ ಈಗ ನಾವು 5 ನಂಬರ್ ಕೊಡಿದ್ದೀವಿ. ಅವರು ಏನೈತೆ ನೋಡ್ರಿ, ಮದುವೆ ಬರ್ಸೋರು ಆ ಫೋನ್ ನಂಬರ್ಸ್ ಕೊಡ್ತೀವಿ. ಆ ಫೋನ್ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು. 16ನೇ ತಾರೀಕಿಗೆ ಮದುವೆ ಇರೋದು, 1ನೇ ತಾರೀಕಿಗೆ ಲಾಸ್ಟ್ ಡೇಟ್. ಹೆಸರು ನೋಂದಣಿ ಮಾಡೋದು 1ನೇ ತಾರೀಕಿಗೆ ಲಾಸ್ಟ್ ಡೇಟ್. 1ನೇ ತಾರೀಕು ಒಳಗೆ ಬಂದು ಅವರೆಲ್ಲ ನೋಂದಣಿ ಮಾಡಬೇಕು. ಬೆಟಗೇರಿ ಈದ್ಗಾ ಕಮಿಟಿ ಒಳಗೆ ನೋಂದಣಿ ಮಾಡಬೇಕು. ಅಲ್ಲಿ ಬಂದು ಅವರೆಲ್ಲ 1ನೇ ತಾರೀಕಿನೊಳಗೆ ಅವ್ರು ನೋಂದಣಿ ಮಾಡಬೇಕು. 16ಕ್ಕೆ ಯಾಕಂದ್ರೆ 15 ದಿವಸ ಟೈಮ್ ಇರ್ತೈತಿ. ಮತ್ತು ನಾವೆಲ್ಲ ಅದನ್ನು ಎಲ್ಲ ಪ್ರಿಪ್ರೇಷನ್ ತಯಾರು ಮಾಡ್ಬೇಕಂದ್ರೆ ನಮ್ಗೆ ಹಿಡಿತೈತೆ. ಲಾಸ್ಟ್ 1ನೇ ತಾರೀಕಿಗೆ ಲಾಸ್ಟ್ ಡೇಟ್ ಅವ್ರಿಗೆ. ಬೆಟಗೇರಿ ಈದ್ಗಾ ಕಮಿಟಿ ನಮ್ಮ ಆವರಣದವ್ರಿಗೆ, ನಮ್ಮ ಮೈದಾನ ಏನೈತೆ ಅಲ್ಲೇ ಮಾಡ್ತೀವಿ, ನಿಯರ್ ರೈಲ್ವೆ ಸ್ಟೇಷನ್. ಗದಗ ಜಿಲ್ಲೆಗೆ ಮಾತ್ರ ಸಿಗ್ತಾನೆ, ಬೇರೆ ಜಿಲ್ಲೆದವ್ರು ಬಂದ್ರೆ ಮಾಡ್ತೀವಿ. ಗದಗ ಜಿಲ್ಲಾನ ಅಂತೇನಿಲ್ಲ. ಈಗ ನಾವು ಪುಟ್ಟರಾಜ ಗವಾಯಿಗಳು ಮಾಡಿದಾಗ ಬಳ್ಳಾರಿಯಿಂದ ಬಂದಿರ್ತಾವೆ, ಹೊಸಪೇಟೆಯಿಂದ ಬಂದಿರ್ತಾವೆ, ರಾಯಚೂರು ಬಂದಾವೆ, ಇಲ್ಲಿ ಬಂದಿರ್ತಾವೆ, ಬೇರೆ ಜಿಲ್ಲೆಯಿಂದ ಬಂದಿರ್ತಾವ್ರೆ. ಅವ್ರು ಬರೋರೇನೆ ನೋಡ್ರಿ, ತಾವು ಯಾವ ಊರವ್ರು ಬಂದಿರ್ತಾರ ಅವ್ರಲ್ಲಿ ತಮ್ಮ ಸಮಾಜದ ಒಂದು ಲೆಟರ್ ತೊಗೊಂಡ್ಬರ್ಬೇಕು. ಅವರು ಇಂಥವ್ರು ಹಿಂಗೆ ಮದುವೆ ಐತಿ ಇದನ್ನು ಮಾಡ್ರಂತ ಆ ಲೆಟರ್ ತೊಗೊಂಡ್ಬರ್ಬೇಕು. ಮದುವೆ ಆಗುವಂಥ ಜೋಡಿಗಳು ಆ ಲೆಟರ್ ತೊಗೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಮುಂದೆ ನಮ್ದು ಏನು ಪ್ರಕ್ರಿಯೆ ಐತಿ ನಾವು ಮಾಡ್ತೀವಿ.
ಎಷ್ಟು ಬಲ್ರಿ, ಎಷ್ಟು ಬಂದ್ರು ನಾವು ಮಾಡ್ತೀವಿ. 50 ಬರ್ಲಿ, 100 ಬರ್ಲಿ, ಎಷ್ಟು ಬಂದ್ರು ನಾವು ಮಾಡ್ತೀವಿ. ಸಮಾಜದ ಏನ್ ಸಮಾಜದ ಪತ್ರ ಕೊಡ್ತಾರೆ. ಹಿಂಗೆ ನಮ್ಮ ಊರವ್ರು ಇವರು ಇಲ್ಲಿ ನಿಮ್ಮ ಸಾಮೂಹಿಕ ವಿವಾಹ ಒಳಗೆ ವಿವಾಹ ಆಗ್ತಾರಂತ, ನಮ್ದೇನೂ ಅಭ್ಯಂತರ ಇಲ್ಲ, ಅಲ್ಲಿ ಮಾಡಕ್ಕಂತ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರ. ಅಲ್ಲ, ಅವ್ರದ್ದು ವೈಯಕ್ತಿಕ ವಿಷಯ, ಅವ್ರ ಕುಟುಂಬದ ಇಲ್ಲ, ಅವ್ರ ಸಮಾಜಕ್ಕೆ ರಿಲೇಟೆಡ್ ಇರ್ತೈತಲ್ರಿ. ಯಾಕಂದ್ರೆ ದಪ್ತರ ಅವ್ರು ತೊಗೊಂಡ್ಬರ್ತಾರ. ಈಗೇನು ಎಂಟ್ರಿ ಮಾಡ್ತೀವಲ್ರಿ, ಮೊದಲು ಇದೆಲ್ಲ ಇದು ಏನು ಎಂಟ್ರಿ ಮಾಡ್ತೀವಿ ನಾವೆಲ್ಲ, ವಯಸ್ಸು ಎಷ್ಟು, ಏನು ಎಂತ, ಸಾಕ್ಷಿ ಯಾರು, ಏನದ, ಅದನ್ನ ಅವರು ದಪ್ತರ ತೊಗೊಂಬಂದಿರ್ತಾರೆ. ಅವ್ರ ರಿಜಿಸ್ಟ್ರೇಷನ್ ಮುಖ ತಂದಿರ್ತಾರೆ. ಅದ್ರ ಜೋಡಿ ಒಂದು ಲೆಟರ್ ತೊಗೊಂಡ್ರೆ ಅವ್ರದ್ರಾಗ ನಾವು ನಿಗಾ ಮಾಡ್ತೀವಿ. ಮಾಡಿ ನಮ್ಮ ಈದ್ಗಾ ಕಮಿಟಿಯಿಂದ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ಕೊಂಡು ನಮ್ಮ ಕಮಿಟಿ ಒಳಗೆ ಮದುವೆ. ಇದು ಇನ್ನೊಂದು ವಿಶೇಷ. ಇದು ಬೆಟಗೇರಿ ಈದ್ಗಾ ಕಮಿಟಿಯ ನೇತೃತ್ವ ಕಮಿಟಿಗೆ. ಈದ್ಗಾ ಕಮಿಟಿದ ಯಾವುದೇ ದುಡ್ಡು ಇದ್ರೊಳಗೆ ನಾವು ಯುಟಿಲೈಸೇಷನ್ ಮಾಡ್ಕೊಳಂಗಿಲ್ಲ. ಈಗ ನಾವು ಪುಟ್ಟರಾಜ ಗವಾಯಿಗಳದ್ದು ಹೆಸರಿಗೆ ನಾವು ಅಲ್ಲಿ ಒಂದು ನೇಮ್ ಕೊಟ್ಟಿರ್ತೀವಿ. ಆ ದುಡ್ಡು ನಮ್ಮ ಸ್ವಂತ ಇದರಿಂದ ಮಾಡ್ತೀವಿ. ಇಲ್ಲಿ ಏನೈತೆ ನೋಡ್ರಿ, ನಮ್ಮ ಒಂದು ಇದು ಯಾರು ಮತ್ತೆ ಊರಾಗ ಈದ್ಗಾ ಕಮಿಟಿಯಿಂದ ಮಾಡಾಕಂತಾರ ಮೇಲೆ ಈದ್ಗಾ ಕಮಿಟಿ ರೊಕ್ಕ ಖರ್ಚು ಮಾಡಾಕಂತಾರ ಅಂತ ಭಾವಿಸ್ಕೊಳ್ಳೋದು ಬೇಡ. ನಾನು ಸ್ವತಃ ನನ್ನ ರೊಕ್ಕ ಖರ್ಚು ಮಾಡಿ ನಾನು ಮಾಡಾಕಂತೀನಿ. ನಮ್ಮ ಈದ್ಗಾ ಕಮಿಟಿ ಹೆಸರು, ಯಾಕಂದ್ರೆ ನಮ್ಮ ಈದ್ಗಾ ಕಮಿಟಿ ಚೇರ್ಮನ್ ಇರೋದ್ರಿಂದ ನಮ್ಮ ಈದ್ಗಾ ಕಮಿಟಿ ಹೆಸರು ಒಂದು ಒಳ್ಳೆ ಬೆಳಕಿಗೆ ಬರಲಿ ಅನ್ನೋದು ನಮ್ಮ ಆಸೆ ಇರೋದ್ರಿಂದ ಅದಕ್ಕೆ ಮಾಡ್ತೀವಿ. ಮತ್ತು ಅನ್ಯತಾ ಜನರು ಈದ್ಗಾ ಕಮಿಟಿಯಿಂದ ಮಾಡಾಕಂತಾರ, ಮತ್ತು ಈದ್ಗಾ ಕಮಿಟಿ ರೊಕ್ಕ ತಗೊಂಡು ಮಾಡಾಕಂತಾರ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.